Hi, dear students. In the last class, we discussed the functions of banks and relationship between bankers and customers, and services offered by banks and services offered by post offices. So today, I want to discuss with you all types of banks. Okay, there are different types of banks. Each type of bank is specialized in a different types of activities. The important types of banks are the Central Bank or Reserve Bank of India, commercial banks, industrial development banks, land development banks, indigenous banks, and cooperative banks. ಬ್ಯಾಂಕಿನ ಪ್ರಕಾರಗಳನ್ನು ನೋಡೋದಾದರೆ ಬ್ಯಾಂಕುಗಳು ಅಂತಕ್ಕಂಥವು ಹಲವಾರು ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳ ಆಧಾರದ ಮೇಲೆ ಸೇವೆಯನ್ನು ಜನರಿಗೆ ಒದಗಿಸ್ತಾ ಇರ್ತವೆ. ಅವರು ಮಾಡ್ತಕ್ಕಂಥ ವಿಶೇಷ ಸೇವೆಗಳ ಆಧಾರದ ಮೇಲೆ ಬ್ಯಾಂಕಿನಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಮೊದಲನೇ ಬ್ಯಾಂಕ್ ಯಾವುದಪ್ಪ ಅಂತಂದರೆ ದಟ್ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು ನಾವು ಭಾರತದ ಇಂಡಿಯಾಸ್ ಸೆಂಟ್ರಲ್ ಬ್ಯಾಂಕ್ ಅಂತಂದು ಕರಿತೀವಿ. ಭಾರತದ ಕೇಂದ್ರೀಕೃತ ಬ್ಯಾಂಕು ಅಂತಂದು ಕರಿತೀವಿ. ನಮ್ಮ ಭಾರತ ದೇಶದ ಕೇಂದ್ರೀಕೃತ ಬ್ಯಾಂಕ್ ಯಾವುದು ಅಂತಂದರೆ ದಟ್ ಈಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮದರ್ ಬ್ಯಾಂಕ್ ಅಂತ ಕರಿತೀವಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದು ಕರಿತೀವಿ, ಬ್ಯಾಂಕರ್ಸ್ ಬ್ಯಾಂಕ್ ಅಂತಂದು ಇದನ್ನು ನಾವು ಕರಿತೀವಿ ಅಂತಕ್ಕಂಥದ್ದು. ಸೆಕೆಂಡ್ ಒನ್ ದಟ್ ಈಸ್ ದ ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯಾತ್ಮಕ ಬ್ಯಾಂಕ್ಗಳು. ಥರ್ಡ್ ಒನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು. ಫೋರ್ತ್ ಒನ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಭೂ ಅಭಿವೃದ್ಧಿ ಬ್ಯಾಂಕ್ಗಳು. ಫಿಫ್ತ್ ಒನ್ ಇಂಡಿಜಿನಿಯಸ್ ಬ್ಯಾಂಕ್ ಅಂದರೆ ಮನಿ ಲೆಂಡರ್ಸು ಆರ್ ಸಾಹುಕಾರಸ್ ಅಂತಂದರೆ ಸಾಹುಕಾರರು ಸಹಿತ ಬ್ಯಾಂಕಿನ ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರು ಸಹಿತ ಬ್ಯಾಂಕ್ ರೂಪದೊಳಗೆ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ದೆನ್ ಕೋಆಪರೇಟಿವ್ ಬ್ಯಾಂಕ್ಸ್. ಓಕೆ, ಕೋಆಪರೇಟಿವ್ ಸಹಕಾರಿ ಬ್ಯಾಂಕುಗಳು ಅಂತಕ್ಕಂಥವು ನಮ್ಮ ದೇಶದೊಳಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವು ಅಂತಕ್ಕಂಥ. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಓಕೆ, ಲೆಟ್ ಅಸ್ ಸೇ the another important concept in this chapter, types of bank accounts, ಬ್ಯಾಂಕ್ ಖಾತೆಯ ಪ್ರಕಾರಗಳು. ಓಕೆ, ಜನರಲಿ 4 kinds of accounts can be opened in a bank. ಸಾಮಾನ್ಯವಾಗಿ ಬ್ಯಾಂಕಿನಲ್ಲಿ ನಾವು 4 ರೀತಿಯ ಖಾತೆಗಳನ್ನು ತೆರೆಯಬಹುದು. ದೇ ಆರ್, ಫಸ್ಟ್ ಒನ್ ಈಸ್ ದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಸೆಕೆಂಡ್ ಒನ್ ಕರೆಂಟ್ ಅಕೌಂಟ್, ಥರ್ಡ್ ಒನ್ ರಿಕ್ಯೂರಿಂಗ್ ಡಿಪಾಸಿಟ್ ಅಕೌಂಟ್, ಫೋರ್ತ್ ಒನ್ ಟರ್ಮ್ ಆರ್ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಓಕೆ, ಸಾಮಾನ್ಯವಾಗಿ 4 ರೀತಿಯ ಬ್ಯಾಂಕ್ ಖಾತೆಗಳನ್ನು ನಾವು ತೆರೀತಾ ಇದ್ದೀವಿ ಬ್ಯಾಂಕಿನಲ್ಲಿ. ಮೊದಲನೇದು ಉಳಿತಾಯ ಬ್ಯಾಂಕ್ ಖಾತೆ, ಎರಡನೇದು ಚಾಲ್ತಿ ಬ್ಯಾಂಕ್ ಖಾತೆ, ಮೂರನೇದು ರಿಕ್ಯೂರಿಂಗ್ ಡಿಪಾಸಿಟ್ ಅಕೌಂಟ್ ಅಂತಕ್ಕಂಥದ್ದು, ನಾಲ್ಕನೇದು ಟರ್ಮ್ ಆರ್ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್, ನಿಶ್ಚಿತ ಠೇವಣಿ ಖಾತೆ ಅಂತಂದು 4 ರೀತಿಯ ಬ್ಯಾಂಕ್ ಖಾತೆಗಳನ್ನು ನಾವು ಬ್ಯಾಂಕಿನೊಳಗೆ ತೆರೆಯಬಹುದು. ಲೆಟ್ ಅಸ್ ಸಿ ಒನ್ ಬೈ ಒನ್. ಓಕೆ, ಫಸ್ಟ್ ಒನ್ ದಟ್ ಈಸ್ ದ ಸೇವಿಂಗ್ಸ್ ಅಕೌಂಟ್. See, this type of account is generally opened in banks by salaried persons or by the persons who have a fixed regular income. ಈ ಸೇವಿಂಗ್ಸ್ ಅಕೌಂಟನ್ನು, ಉಳಿತಾಯ ಖಾತೆಯನ್ನು ಯಾರು ತೆರೆಯಬಹುದು ಅಂತಂದರೆ ನಿಗದಿತ ಪ್ರಮಾಣದ ಮತ್ತು ನಿಶ್ಚಿತ ಪ್ರಮಾಣದ ವೇತನವನ್ನು ಪಡಿತಕ್ಕಂಥ ವ್ಯಕ್ತಿಗಳು ಈ ರೀತಿಯ ಒಂದು ಖಾತೆಯನ್ನು, ಉಳಿತಾಯ ಖಾತೆಯನ್ನು ತೆರೆಯಬಹುದು. ಅಂದರೆ ನಿಗದಿತ ಪ್ರಮಾಣದಲ್ಲಿ ಅವರಿಗೆ ಆದಾಯ ಅಂತಕ್ಕಂಥದ್ದು ತಿಂಗಳಿಗೆ ಬರ್ತಾ ಇತ್ತು ಅಂತಂದರೆ ಅವರು ಉಳಿತಾಯ ಖಾತೆಯ ಬ್ಯಾಂಕನ್ನು ತೆರೆಯಬಹುದು ಅಂತಕ್ಕಂಥದ್ದು. ದಿಸ್ ಫೆಸಿಲಿಟಿ ಈಸ್ ಆಲ್ಸೋ ಗಿವನ್ ಟು ದ ಸ್ಟೂಡೆಂಟ್ಸ್, ಸೀನಿಯರ್ ಸಿಟಿಜನ್ಸ್, ಪೆನ್ಷನರೀಸ್ ಎಕ್ಸೆಟ್ರಾ. ಜೊತೆಗೆ ಈ ರೀತಿಯ ಉಳಿತಾಯ ಖಾತೆಯನ್ನು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಮತ್ತು ಈ ನಿವೃತ್ತಿ ವೇತನವನ್ನು ಪಡಿತಕ್ಕಂಥವ್ರು ಸಹಿತ ಈ ರೀತಿಯ ಒಂದು ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಅಂತಕ್ಕಂಥದ್ದು. ಅಂದರೆ ವಿದ್ಯಾರ್ಥಿಗಳೆಲ್ಲರೂ ಸಹಿತ ಉಳಿತಾಯ ಖಾತೆಯ ಬ್ಯಾಂಕನ್ನು ತೆರೆದಿರ್ತಾರೆ ಅಂತಕ್ಕಂಥದ್ದು. ಯಾಕೆ, ನಿಗದಿತ ಪ್ರಮಾಣದ ವೇತನ ಅಥವಾ ನಿಗದಿತ ಪ್ರಮಾಣದ ಆದಾಯ ಅಂತಕ್ಕಂಥವ್ರು ಬರುವವರು ಮಾತ್ರ ಈ ರೀತಿಯ ಖಾತೆಯನ್ನು ಬ್ಯಾಂಕಿನೊಳಗೆ ತೆರಿತಿರ್ತಾರೆ. ಓಕೆ, ಸೇವಿಂಗ್ಸ್ ಅಕೌಂಟ್ಸ್ ಆರ್ ಓಪನ್ ಟು ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಪೂಲ್ ದೇರ್ ಸೇವಿಂಗ್ಸ್. ಹಂಗಾರೆ ಯಾಕೆ ಈ ಖಾತೆಯನ್ನು ತೆರೀಲಿಕ್ಕೆ ಬ್ಯಾಂಕಿನವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಜನರಲ್ಲಿ ಉಳಿತಾಯದ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು. ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಪೂಲ್ ದೇರ್ ಸೇವಿಂಗ್ಸ್. ಉಳಿತಾಯ ಮನೋಭಾವನೆಯನ್ನು ಅವರಲ್ಲಿ ಹೆಚ್ಚು ಮಾಡಿ ಅವರ ಖಾತೆಯೊಳಗೆ ಹಣವನ್ನು ಉಳಿಸುವ ರೂಪದೊಳಗೆ ಅಥವಾ ಉಳಿತಾಯ ಮಾಡುವ ರೂಪದೊಳಗೆ ಈ ರೀತಿಯ ಖಾತೆಯನ್ನು ತೆರೀತಾರೆ ಅಂತಕ್ಕಂಥದ್ದು. ದೆರ್ ಈಸ್ ನೋ ರೆಸ್ಟ್ರಿಕ್ಷನ್ ಆನ್ ದ ನಂಬರ್ ಆ್ಯಂಡ್ ಅಮೌಂಟ್ ಆಫ್ ಡಿಪಾಸಿಟ್ಸ್. ಓಕೆ, ಎಷ್ಟಾದರೂ ನಾವು ಉಳಿತಾಯ ಖಾತೆಗಳನ್ನು ಬ್ಯಾಂಕಿನೊಳಗೆ ತೆರೆಯಬಹುದು. ಜೊತೆಗೆ ಎಷ್ಟಾದರೂ ಹಣವನ್ನು ಸಹಿತ ನಾವು ಉಳಿತಾಯ ಖಾತೆಯೊಳಗೆ ಏನು ಮಾಡ್ಬೋದು ಅಂತಂದರೆ ಹಣವನ್ನು ಇಡಬಹುದು ಅಂತಕ್ಕಂಥದ್ದು. ದ ಮನಿ ಕ್ಯಾನ್ ಬಿ ವಿಡ್ರಾನ್ ಐದರ್ ಬೈ ದ ಚೆಕ್ ಆರ್ ಥ್ರೂ ಎ ವಿಡ್ರಾವಲ್ ಸ್ಲಿಪ್ ಅವೈಲೇಬಲ್ ಇನ್ ದ ರೆಸ್ಪೆಕ್ಟಿವ್ ಬ್ಯಾಂಕ್. ಹಾಗಾದರೆ ಆ ಉಳಿತಾಯ ಖಾತೆಯೊಳಗೆ ಇಟ್ಟಿರ್ತಕ್ಕಂಥ ಹಣವನ್ನು ನಾವು ಚೆಕ್ಗಳ ಮುಖಾಂತರ, ಹಾಗೆಯೇ
ಆ ವಿಡ್ರಾವಲ್ ಸ್ಲಿಪ್ಗಳ ಮುಖಾಂತರ ಬ್ಯಾಂಕಿನೊಳಗೆ ಮರಳಿ ನಮ್ಮ ಉಳಿತಾಯ ಖಾತೆಯಿಂದ ಹಣವನ್ನು ನಾವು ಪಡೆಯಬಹುದು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ದ ಬ್ಯಾಂಕ್ ಅಕೌಂಟ್ ದಟ್ ಈಸ್ ದ ಕರೆಂಟ್ ಅಕೌಂಟ್. ಚಾಲ್ತಿ ಖಾತೆ ಅಂತಂದ್ರೆ ನಾವು ಇದನ್ನು ಕರಿತೀವಿ. ಹಾಗಾದ್ರೆ ಈ ಖಾತೆಯನ್ನು ಯಾರು ತೆರೀಬೋದು ಅಂತಂದರೆ, ಸಿ current account is opened by businessmen who have a large number of regular transactions with the bank. Once again I will repeat, current account is opened by businessmen who have a large number of regular transactions with the bank. ಓಕೆ, ಬ್ಯಾಂಕಿನ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಕ್ಕಂಥ ವ್ಯಾಪಾರಗಾರರು ಅಥವಾ ಉದ್ಯಮಿಗಳು ಅಂತಕ್ಕಂಥವ್ರು ಚಾಲ್ತಿ ಖಾತೆಯನ್ನು ಬ್ಯಾಂಕಿನೊಳಗೆ ತೆರೀತಾರೆ ಅಂತಕ್ಕಂಥದ್ದು. ಓಕೆ, ಇಟ್ ಇನ್ಕ್ಲೂಡ್ಸ್ ಡಿಪಾಸಿಟ್ಸ್, ವಿಡ್ರಾವಲ್ಸ್ ಆ್ಯಂಡ್ ಕಾಂಟ್ರಾ ಟ್ರಾನ್ಸಾಕ್ಷನ್ಸ್. ಓಕೆ, ಈ ರೀತಿಯ ಒಂದು ಉಳಿತಾಯ ಚಾಲ್ತಿ ಖಾತೆ ಒಳಗೆ ಠೇವಣಿ ಇಡಬಹುದು, ಜೊತೆಗೆ ವಿಡ್ರಾವಲ್ ಮಾಡ್ಕೊಳ್ಳೋದು, ಹಣವನ್ನು ಮರಳಿ ಪಡೆಯಬಹುದು, ಜೊತೆಗೆ ಕಾಂಟ್ರಾ ಟ್ರಾನ್ಸಾಕ್ಷನ್ಸ್ ಸಹಿತ ಅಂದರೆ ಹಲವಾರು ಬಾರಿ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಹಣ ಲೇವಾದೇವಿ ವ್ಯವಹಾರವನ್ನು, ಹಣಕಾಸಿನ ವ್ಯವಹಾರವನ್ನು ಈ ಚಾಲ್ತಿ ಖಾತೆ ಒಳಗೆ ನಾವು ಮಾಡ್ಬೋದು ಅಂತಕ್ಕಂಥದ್ದು. ಇನ್ ಕರೆಂಟ್ ಅಕೌಂಟ್ ಅಮೌಂಟ್ ಕ್ಯಾನ್ ಬಿ ಡಿಪಾಸಿಟೆಡ್ ಆರ್ ವಿಡ್ರಾವನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಎ ಡೇ. ಉಳಿತಾಯ ಖಾತೆಗೂ ಮತ್ತು ಈ ಚಾಲ್ತಿ ಖಾತೆಗೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ದಿನಕ್ಕೆ ಎಷ್ಟು ಬೇಕಾದರಷ್ಟು ಬಾರಿ ಹಣವನ್ನು ನಾವು ಇಲ್ಲಿ ಡಿಪಾಸಿಟ್ ಮಾಡ್ಬೋದು, ಎಷ್ಟು ಬೇಕಾದರೂ ಅಷ್ಟು ಬಾರಿ ನಾವು ಹಣವನ್ನು ಇಲ್ಲಿ ಚಾಲ್ತಿ ಖಾತೆ ಒಳಗೆ ನಾವು ವಿಡ್ರಾವಲ್ ಮಾಡ್ಕೊಳ್ಬೋದು. ಆದರೆ ಉಳಿತಾಯ ಖಾತೆ ಒಳಗೆ ಅಲ್ಲಿ ಒಂದು ಲಿಮಿಟನ್ನು, ಹಣವನ್ನು ಠೇವಣಿ ಇಡಲಿಕ್ಕೆ ದಿನಕ್ಕೆ, ಹಣವನ್ನು ಮರಳಿ ಪಡಲಿಕ್ಕೆ ದಿನಕ್ಕೆ ಏನು ಮಾಡಿರ್ತಾರೆ ಅಂತಂದರೆ ಒಂದು ನಿಗದಿತ ಪ್ರಮಾಣದ ಟ್ರಾನ್ಸಾಕ್ಷನನ್ನು ಅಲ್ಲಿ ನಿಗದಿಪಡಿಸಿರ್ತಾರೆ. ಆದರೆ ಇಲ್ಲಿ ಚಾಲ್ತಿ ಖಾತೆ ಒಳಗೆ ಆ ರೀತಿ ಇರುವುದಿಲ್ಲ, ಎಷ್ಟು ಬೇಕಾದರಷ್ಟು ಬಾರಿ ನಾವು ಹಣವನ್ನು ಮರಳಿ ಇಲ್ಲಿ ಪಡೆಯಬಹುದು ಅಂತಕ್ಕಂಥದ್ದು. ಜನರಲಿ ಬ್ಯಾಂಕ್ಸ್ ಡು ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡಿಪಾಸಿಟ್ಸ್ ಬಟ್ ಕಲೆಕ್ಟ್ ಸರ್ವಿಸಸ್ ಚಾರ್ಜಸ್ ಆರ್ ಬ್ಯಾಂಕ್ ಚಾರ್ಜಸ್ ಆನ್ ಸಚ್ ಅಕೌಂಟ್. ಚಾಲ್ತಿ ಖಾತೆ ಒಳಗೆ ಒಂದೇನಪ್ಪ ಅಂತಂದರೆ, ಇಲ್ಲಿ ನಾವು ಇಟ್ಟಿರ್ತಕ್ಕಂಥ ಠೇವಣಿಗೆ ಯಾವುದೇ ರೀತಿಯ ಒಂದು ಬಡ್ಡಿಯನ್ನು, ಇಂಟ್ರೆಸ್ಟನ್ನು ಹಾಕಿ ಕೊಡುವುದಿಲ್ಲ. ಅದಕ್ಕೆ ಬದಲಾಗಿ ಬ್ಯಾಂಕಿನವರು ಏನು ಮಾಡ್ತಾರೆ ಅಂತಂದರೆ, ನಾವು ಮಾಡ್ತಕ್ಕಂಥ ವ್ಯವಹಾರಗಳ ಮೇಲೆ ಬ್ಯಾಂಕಿನವರು ತಮ್ಮದೇ ಆಗಿರ್ತಕ್ಕಂಥ ಸರ್ವಿಸಸ್ ಚಾರ್ಜಸ್ಗಳನ್ನು ಅಥವಾ ಬ್ಯಾಂಕ್ ಚಾರ್ಜಸ್ಗಳನ್ನು ಈ ರೀತಿಯ ಖಾತೆಗಳ ಮುಖಾಂತರ ಪಡಿತಾರೆ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕರೆಂಟ್ ಅಕೌಂಟ್. ನೆಕ್ಸ್ಟ್ third, one more important bank account that is the recurring deposit account. See here, these deposit accounts are generally opened for a purpose to be saved for a future date. ಭವಿಷ್ಯದ ದಿನಗಳಿಗಾಗಿ ಈ ರೀತಿಯ ಖಾತೆಯನ್ನು ತೆರೆದು ನಾವು ಈ ರೀತಿಯ ಖಾತೆ ಒಳಗೆ ಹಣವನ್ನು ಏನು ಮಾಡಬೇಕಾಗ್ತದೆ ಅಂತಂದರೆ ಠೇವಣಿಯಾಗಿ ಇಡಬಹುದು ಅಂತಕ್ಕಂಥದ್ದು. ಓಕೆ, here for future requirements, deposits are made regularly on a monthly basis for the purpose of wedding expenses of children, to buy costly items like land, car, etc. ಭವಿಷ್ಯದ ಉದ್ದೇಶಗಳಿಗಾಗಿ ಅಂತಂದ್ರೆ ಮಕ್ಕಳ ಮದುವೆ ಮಾಡಲಿಕ್ಕಾಗಿ ನಾವು ಹಣವನ್ನು, ಈಗ ಮಗು 1 ವರ್ಷ ಇದೆ, ಆ ಮಗುವಿಗೆ ಒಂದು 18 ವರ್ಷ ಆದಮೇಲೆ ನಾವು ಹಣವನ್ನು ತಗೊಳ್ತೀವಿ ಅಂತಂದು ಆ ಹಣವನ್ನು ನಾವು ಡಿಪಾಸಿಟ್ ಆಗಿಡಬಹುದು. ಅಥವಾ ಮುಂದೆ ನಾವು ಭೂಮಿಯನ್ನು ಖರೀದಿ ಮಾಡಬೇಕಾಗಿದೆ, ಎಲ್ಲ ಸೈಟ್ಗಳನ್ನು ಅಥವಾ ಕಾರ್ಗಳನ್ನು, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದೆ, ಆವಾಗ ಹಣ ಬೇಕು ನಮಗೆ ಅಂತಂದು ಅನಿಸಿತ್ತು ಅಂತಂದ್ರೆ ಈ ರೀತಿಯ ಖಾತೆಯನ್ನು ತೆರೆದು ಬ್ಯಾಂಕಿನೊಳಗೆ ನಾವು ಹಣವನ್ನು ಡಿಪಾಸಿಟ್ ರೂಪದಲ್ಲಿ ಇಡಬಹುದು ಅಂತಕ್ಕಂಥದ್ದು. ಆಫ್ಟರ್ ದ ಪೀರಿಯಡ್ ಈಸ್ ಓವರ್, ದ ಟೋಟಲ್ ಅಮೌಂಟ್ ಈಸ್ ರಿಪೇಡ್ ವಿತ್ ಇಂಟ್ರೆಸ್ಟ್. ಇಲ್ಲಿ ಒಂದು ನಿಗದಿತವಾಗಿರ್ತಕ್ಕಂಥ ಅವಧಿ, ಒಂದು 10 ವರ್ಷ, ಒಂದು 20 ವರ್ಷ ನಾವು ಹಣ ಇಡ್ತೀವಿ ಅಂತಂದು ಹೇಳಿರ್ತೀವಿ ಈ ರೀತಿ ಖಾತೆ ಒಳಗೆ. ಅವಧಿ ಮುಗಿದ ನಂತರ ಬ್ಯಾಂಕಿನವ್ರು ಏನು ಮಾಡ್ತಾರೆ ಅಂತಂದ್ರೆ, ನಾವಿಟ್ಟಿರ್ತಕ್ಕಂಥ ಠೇವಣಿಗೆ ಬಡ್ಡಿಯನ್ನು ಹಾಕಿ ಕೊಡುವುದರ ಮುಖಾಂತರ, ಇಂಟ್ರೆಸ್ಟನ್ನು ಹಾಕಿ ಕೊಡುವುದರ ಮುಖಾಂತರ ನಮಗೆ ಹಣವನ್ನು ಮರಳಿ ಕೊಡ್ತಾರೆ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ರಿಕ್ಯೂರಿಂಗ್ ಡಿಪಾಸಿಟ್ ಅಕೌಂಟ್. Okay, next, fourth type of the bank account, that is the fixed deposit account. Okay, ನಿಶ್ಚಿತ ಠೇವಣಿ ಖಾತೆ ಅಂತಕ್ಕಂಥದ್ದು. This type of account is opened for a fixed period by depositing a particular sum of money. The term of the deposit may be a month, 6 months, 1 year, 5 year or 10 year. ಇದು ನಿಶ್ಚಿತ ಠೇವಣಿ ಖಾತೆ ಅಂತಂದು ನಾವು ಕರಿತೀವಿ. ಒಂದು ನಿಶ್ಚಿತವಾಗಿರ್ತಕ್ಕಂಥ ಅವಧಿಯನ್ನು ನಾವಿಲ್ಲಿ ಕೊಟ್ಟು, ನಾವು ಇಲ್ಲಿ ಮೆನ್ಷನ್ ಮಾಡಿ ಏನು ಮಾಡ್ಬೋದು ಅಂತಂದ್ರೆ ಹಣವನ್ನು ಇರ್ಬೋದು. ಆ ನಿಶ್ಚಿತವಾಗಿರ್ತಕ್ಕಂಥ ಅವಧಿ 1 ತಿಂಗಳಾಗಿರ್ಬೋದು, 6 ತಿಂಗಳಿಗೆ ಹಣವನ್ನು ಇಡಬಹುದು, ಇಲ್ಲ 1 ವರ್ಷ ಆದಮೇಲೆ ಈ ಹಣ ತಕ್ಕಂತಾನೆ ಅಂತಂದು ಹಣವನ್ನು ಇಡಬಹುದು, ಅಥವಾ 5 ವರ್ಷ ಅಥವಾ 10 ವರ್ಷ, ಹಿಂಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಅವಧಿಯನ್ನು ಕೊಟ್ಟು ನಾವು ಬ್ಯಾಂಕಿನೊಳಗೆ ಹಣವನ್ನು ಠೇವಣಿ ರೂಪದಲ್ಲಿ ಇಡ್ತಕ್ಕಂಥ ಖಾತೆ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಅಂತಕ್ಕಂಥದ್ದು. ಓಕೆ, ದ ಡಿಪಾಸಿಟ್ ಅಮೌಂಟ್ ಕೆನಾಟ್ ಬಿ ವಿಡ್ರಾನ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ
ಟರ್ಮ್. ಓಕೆ, ಒಂದು ತಿಂಗಳು ಇಟ್ಟಿದ್ದೀವಿ ಅಂತಂದರೆ ನಾವು ಇಟ್ಟು ಒಂದು 15 ದಿನಗಳ ನಂತರ ಹಣ ಬೇಕಾಗಿದೆ ಅಂತ ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಬರೋದಿಲ್ಲ. ಯಾಕೆ ಆ ಟರ್ಮ್ ಅಂತಕ್ಕಂಥದ್ದು ಇಲ್ಲಿ ಮುಗಿಬೇಕು. 6 ತಿಂಗಳು, 1 ಇಯರು ಅಥವಾ 5 ಇಯರು ಅಥವಾ 10 ಇಯರ್ಸು ಏನು ಟರ್ಮನ್ನು ಕೊಟ್ಟಿರ್ತೀವಿ, ಆ ಟರ್ಮ್ ಮುಗಿಯೋದಕ್ಕಿಂತ ಮುಂಚಿತವಾಗಿ ನಾವು ಈ ಖಾತೆಯಿಂದ ಹಣವನ್ನು ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಓಕೆ, ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋರ್ ಡಿಪೆಂಡಿಂಗ್ ಅಪಾನ್ ದ ಟರ್ಮ್ ಇನ್ ದಿಸ್ ಡಿಪಾಸಿಟ್ ಅಕೌಂಟ್. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿಯ ದರ ಅಂತಕ್ಕಂಥದ್ದು ನಾವು ಎಷ್ಟು ದಿನಗಳ ಕಾಲ, ಎಷ್ಟು ವರ್ಷಗಳ ಕಾಲ ಹಣವನ್ನು ಈ ಖಾತೆ ಒಳಗೆ ಇಟ್ಟಿರ್ತೀವೋ ಅದರ ಆಧಾರದ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಈ ಖಾತೆಯ ಒಂದು ಠೇವಣಿಗಳ ಮೇಲೆ ನಿರ್ಧಾರವಾಗ್ತದೆ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಓಕೆ. Okay, dear students, today I will stop the video lesson. Tomorrow I will continue the next concept in this chapter. Okay, thank you.